ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಫ್ರೆಂಡ್ಸ್, ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಕೂಡ ಮರಿಬೇಡಿ. ಫ್ರೆಂಡ್ಸ್, ಇವತ್ತು ಒಂದೇ ಸ್ಟೆಪ್ಪಲ್ಲಿ ಬ್ರೈಡಲ್ ಡಿಸೈನ್ನ ಹಾಕೋದು ಹೇಗೆ ಅಂದರೆ ಸೆಮಿ ಬ್ರೈಡಲ್ ಡಿಸೈನ್ನ ಹಾಕೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೆ ನೋಡಿ, ಈ ಥರ ಸ್ಮಾಲ್ ಬೀಡ್ಸ್ ತೊಗೊಂಡಿದ್ದೀನಿ. ಸ್ಮಾಲ್ ಆ್ಯಂಡ್ ಬಿಗ್ ಎರಡು ಮಿಕ್ಸಲ್ಲಿದೆ. ನೀವು ನೋಡಿ, ಫುಲ್ ಬಿಗ್ಗು ಕೂಡ ಅಲ್ಲ, ಮೀಡಿಯಮ್ ಸೈಜ್ದು ಬೀಡ್ ಇಲ್ಲಿ ಕಾಣಿಸ್ತಾ ಇದೆ ಅಲ್ವಾ, ಇದು ಮೀಡಿಯಮ್ ಸೈಜ್ನ ಬೀಡು. ಆಮೇಲೆ ಸ್ಮಾಲ್ ಬೀಡ್ ನೋಡಿ, ಇದು ಸ್ಮಾಲ್ ಬೀಡು. ನೀವು ಯಾವ್ದು ಬೇಕಾದರೂ ತೊಗೋಬೋದು. 6 ದಾರ ತೊಗೊಂಡಿದ್ದೀನಿ, 10 ನಂಬರ್ ನೀಡಲ್ನ ಕೂಡ ತೊಗೊಂಡಿದ್ದೀನಿ ನಾನಿಲ್ಲಿ. ಬನ್ನಿ, ಈ ಡಿಸೈನ ಸಿಂಪಲಾಗಿ ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಆಲ್ಮೋಸ್ಟ್ ಎಲ್ಲರೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಹಾಗೆ ಲೈಕ್ ಶೇರ್ ಮಾಡೋದನ್ನು ಮರಿಬೇಡಿ. ಫ್ರೆಂಡ್ಸ್ ನೋಡಿ, ಇಲ್ಲಿ ನಾನು ಸ್ಟಾರ್ಟಿಂಗಿಗೆ ನಾವು ಯಾವಾಗಲೂ ಲಾಕ್ ಮಾಡೋ ಥರನೇ 2 ಟೈಮ್ಸ್ ಏನು ನಾವು ಲಾಕ್ ಮಾಡ್ತೀವಲ್ವ, ಅದೇ ಥರ ಲಾಕ್ ಮಾಡ್ಕೋಬೇಕು. ನೋಡಿ, 2 ಟೈಮ್ಸು ಲಾಕ್ ಆಗಿದ ತಕ್ಷಣವೇ ನಮಗೆ ಸ್ಟಾರ್ಟಿಂಗಲ್ಲಿ ಒಂದು ಕುಚ್ಚಿದ್ರೇ ಚೆನ್ನಾಗಿ ಕಾಣಿಸೋದು. ಫಸ್ಟಲ್ಲೇ ಆರ್ಚ್ ಬಂದುಬಿಟ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸೊ ಅದಕ್ಕೆ ಫಸ್ಟ್ಗೆ ಕುಚ್ಚಿಗೋಸ್ಕರ 4 ಚೈನ್ ಹಾಕ್ಕೊಂಡಿದ್ದೀನಿ. ನೋಡಿ, ಅದನ್ನು ಲಾಕ್ ಮಾಡ್ತಾಯಿದ್ದೀನಿ. ಥ್ರೆಡ್ಸು ಮಿಸ್ ಆಗ್ತಾ ಇರುತ್ತೆ ಆವಾಗವಾಗ, ನೀವು ನೀಟಾಗಿ ಮಿಸ್ ಆಗದೆ ಇರೋ ಥರ ಹಾಕ್ಕೊಳ್ಳಿ. ನೋಡಿ, ಈ 5 ಚೈನ್ ಲಾಕ್ ಆಗಿದ ತಕ್ಷಣವೇ ಇಲ್ಲಿಂದಾನೇ ನಾನು ಸಿಂಗಲ್ ಕ್ರೋಶೆಸ್ನ ಮಾಡ್ತೀನಿ. ಎಷ್ಟು ಅಂತ ಹೇಳ್ತೀನಿ ನಾನು, ಎಷ್ಟು ಮಾಡಬೇಕು ಅಂತ. ನೋಡಿ, 1 2 ಇದನ್ನೊಂದು ಕ್ಲಾತ್ ಆಗಿರೋದ್ರಿಂದ ಸ್ವಲ್ಪ ನೀಡಲ್ ಬೇಗ ಬರ್ತಾ ಇಲ್ಲ. ಸೀರೆಗೆ ಬೇಗ ಬಂದ್ಬಿಡುತ್ತೆ, ತೊಂದರೆ ಏನೂ ಆಗಲ್ಲ. ಈಗ 4th ಸಿಂಗಲ್ ಕ್ರೋಶೆ, ಈಗ 5th ಒನ್. ಆಮೇಲೆ ನೋಡಿ, ಸ್ಟಾರ್ಟಿಂಗಲ್ಲಿ ನಾವೇನು ಲಾಕ್ ಮಾಡಿದ್ದೀವಲ್ವ, ಇದನ್ನು ಬಿಟ್ಟು 5 ಟೈಮ್ಸ್ ನಾನು ಸಿಂಗಲ್ ಕ್ರೋಶೆಸ್ನ ಮಾಡಿದ್ದೀನಿ. 5 ಟೈಮ್ಸ್ ಸಿಂಗಲ್ ಕ್ರೋಶೆ ಆಗಿದ ತಕ್ಷಣ 1 2 3 4 5 6 7 ಆ್ಯಂಡ್ 8 ಚೈನ್ಸ್ನ ಹಾಕ್ಬಿಟ್ಟು ಇದನ್ನು ನೋಡಿ, ಇಲ್ಲಿಗೆ ಬರುತ್ತಲ್ವ ಸ್ಟ್ರೈಟಾಗಿ ಇಟ್ಕೊಂಡ್ರೆ ನಾವು ಯಾವಾಗಲೂ ಆರ್ಚ್ಗೋಸ್ಕರ 1 ಪಾಯಿಂಟ್ ಅಥವಾ 2 ಪಾಯಿಂಟ್ನಷ್ಟು ಹಿಂದ್ಗಡೆ ಲಾಕ್ ಮಾಡ್ತೀವಿ. ಬಟ್ ಇವತ್ತು ಫುಲ್ ಜಾಸ್ತಿ ಯು ಶೇಪ್ ಬರಬೇಕು ಅಂದರೆ ಈ 8 ಚೈನ್ನ ನಾವು 4 ಚೈನ್ ಗ್ಯಾಪ್ಗೆ ನೋಡಿ, 4 ಚೈನ್ ಗ್ಯಾಪು ಹಿಂದ್ಗಡೆ ಬರುವಷ್ಟು ನಾನಿಲ್ಲಿ ಲಾಕ್ನ ಮಾಡ್ತಾಯಿದ್ದೀನಿ. ನೋಡಿ, ಇಲ್ಲಿಗೆ ಬರುತ್ತಲ್ವ, ಈಗ ಇದರಲ್ಲಿ ಅರ್ಧ ಬರೋ ಥರ ನಾನು ಇಲ್ಲಿಗೆ ಲಾಕ್ ಮಾಡ್ತಾಯಿದ್ದೀನಿ. ಯಾಕಂದರೆ ಆರ್ಚು ಚೆನ್ನಾಗಿ ನೀಟಾಗಿ ಕಾಣಿಸ್ಬೇಕು ಅಂತ. ಸೊ ಅದಕ್ಕೆ ಈಗ ನೋಡಿ, ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿ ಆದಮೇಲೆ ಮತ್ತು ಈ ಕಡೆ ಭಾಗದಲ್ಲೂ ಕೂಡ ನಾನೀಗ ಮತ್ತೆ ಸಿಂಗಲ್ ಕ್ರೋಶೆಸ್ನ ಮಾಡಬೇಕು. ಎಷ್ಟು ಮಾಡಬೇಕು ಅಂದರೆ 5 ಮಾಡಬೇಕು. ನಾವೇನು ಲಾಕ್ ಮಾಡಿದ್ದೀವಲ್ವ, ಅದನ್ನು ಬಿಟ್ಟು 5 ಸತಿ ನಾವು ಸಿಂಗಲ್ ಕ್ರೋಶೆಸ್ನ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಲಾಕ್ನ ಬಿಟ್ಬಿಟ್ಟು ನಾನೀಗ 5 ಟೈಮ್ಸು ಸಿಂಗಲ್ ಕ್ರೋಶೆಸ್ನ ಮಾಡಿದ್ದೀನಿ. ಮಾಡಿಕೊಂಡು ಬಟ್ಟೆನ ಸ್ವಲ್ಪ ಟರ್ನ್ ಮಾಡ್ತಾಯಿದ್ದೀನಿ. ಟರ್ನ್ ಮಾಡಿಕೊಂಡು ನೋಡಿ, ಇಲ್ಲಿ ಫಸ್ಟ್ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಅದನ್ನು ಬಿಟ್ಬಿಡಿ. ಫಸ್ಟ್ ಹೋಲ್ ಬಿಟ್ಬಿಟ್ಟು ಈ 4th ಇದೆಯಲ್ಲ, ಈ 4th ಅಂದರೆ ಈ ಕಡೆಯಿಂದ ಎರಡನೇ ಹೋಲ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಒಂದು ಲಾಕ್ ಅಥವಾ ಸಿಂಗಲ್ ಕ್ರೋಶೆ ಅಂದ್ಕೊಳ್ಳಿ. ಆಮೇಲೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಸತಿ ಸಿಂಗಲ್ ಕ್ರೋಶೆ 2 ಟೈಮ್ಸು ಲಾಕ್ ಮಾಡಿದ್ದೀನಿ. ಲಾಕ್ ಮಾಡಿಕೊಂಡು ಸೂಜಿ ಮೇಲೆ ದಾರ ಹಾಕ್ಕೊಂಡು ನೋಡಿ, ಈಗ 8 ಚೈನ್ನ ನಾವೇನು ಲಾಕ್ ಮಾಡಿದ್ದೀವಲ್ವ, ಆ 8 ಚೈನ್ ಒಳಗಡೆ ಹೋಗಿ ಥ್ರೆಡ್ನ ತರಬೇಕು. ಸ್ವಲ್ಪ ಲೆಂತಾಗಿ ಎಳ್ಕೋಬೇಕು, ಯಾಕಂದರೆ ಇಲ್ಲಿ ನೋಡಿ ಇಷ್ಟು ಗ್ಯಾಪ್ ಇದೆ ಅಲ್ವಾ, ಈ ಗ್ಯಾಪ್ ಕವರ್ ಆಗೋಷ್ಟು ನಾವು ಲೆಂತ್ಗೆ ಈ ಡಬಲ್ ಕ್ರೋಶೆನ ಮಾಡಬೇಕು. ನೋಡಿ, ಇದೇ ಥರ ಮತ್ತೆ ನೀಡಲ್ ಮೇಲೆ ಥ್ರೆಡ್ನ ಹಾಕ್ಕೊಂಡು ಎರಡರಲ್ಲೊಂದು ಅಂದರೆ ಡಬಲ್ ಕ್ರೋಶೆ ಗೊತ್ತಲ್ವಾ ಫ್ರೆಂಡ್ಸ್ ನಿಮಗೆ, ಅದೇ ಥರ ಡಬಲ್ ಕ್ರೋಶೆಸ್ನ ಫಿಲ್ ಮಾಡಬೇಕು. ಎಷ್ಟು ಮಾಡಬೇಕು ಅಂದರೆ ಮಿನಿಮಮ್ಮು ಇದರಲ್ಲಿ ನಾವು 14 ಡಬಲ್ ಕ್ರೋಶೆಸ್ನ ಮಾಡ್ಬೋದು. ನೋಡಿ, ತುಂಬ ಈಸಿ ಇದೆ ಡಿಸೈನು, ಬೇಗ ಫಿನಿಶ್ ಆಗುತ್ತೆ. ಇದೇ ಥರ ಇನ್ನೊಂದು ಡಿಸೈನ್ ಕೂಡ ಹಾಕಿದ್ದೀನಿ ಫ್ರೆಂಡ್ಸ್ ನಾನು. ಅದನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಅಥವಾ ಐ ಕಾರ್ಡಲ್ಲಿ ಹಾಕಿರ್ತೀನಿ ನೋಡಿ. ಅದು ಕೂಡ ಇದೇ ಥರನೇ
ಬಟ್ ಅದು ಇನ್ನೂ ಬೇಗ ಆಗುತ್ತೆ. ಇದಕ್ಕೆ ಸ್ವಲ್ಪ ಟೈಮ್ ಬೇಕಾಗುತ್ತೆ, ಯಾಕಂದರೆ ಇದು ಸ್ವಲ್ಪ ಅದಕ್ಕಿಂತ ಜಾಸ್ತಿ ವರ್ಕ್ ಇದೆ. ಅದಕ್ಕೆ ಜಾಸ್ತಿ ಅಂದರೆ ಫುಲ್ ಜಾಸ್ತಿನೂ ಅಲ್ಲ, ಸ್ವಲ್ಪ ಜಾಸ್ತಿ ಇದೆ ಅಷ್ಟೇ. ಒಂದು ನಿಮಿಷ ನಾನು ಕೌಂಟ್ ಮಾಡ್ಕೊಂಡ್ಬಿಡ್ತೀನಿ ಎಷ್ಟಾಗಿದೆ ಅಂತ. ಫ್ರೆಂಡ್ಸ್ 13 ಡಬಲ್ ಕ್ರೋಶೆ ಆಗಿದೆ. ನಾನು ಇನ್ನು ಇಲ್ಲಿ ಸ್ವಲ್ಪ ಪ್ಲೇಸ್ ಇರೋದ್ರಿಂದ ಜಾಸ್ತಿ ಗ್ಯಾಪ್ ಆಗಿಬಿಡುತ್ತೆ, ಸೊ ಅದಕ್ಕೆ ಇನ್ನೊಂದು ಡಬಲ್ ಕ್ರೋಶೆ ಮಾಡ್ತೀನಿ. ನೋಡಿ 14 ಡಬಲ್ ಕ್ರೋಶೆ ಆಯಿತು. 14 ಡಬಲ್ ಕ್ರೋಶೆ ಆದಮೇಲೆ ನೋಡಿ 1 2 3 4th ಈ 4th ಹೋಲ್ ಒಳಗಡೆ ನಾನೀಗ ಲಾಕ್ನ ಮಾಡ್ತೀನಿ. ಮಾಡಿಕೊಂಡು ಇಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಇರುತ್ತಲ್ವ ಅದರೊಳಗಡೆ ಕೂಡ ಒಂದು ಸರ್ತಿ ಲಾಕ್ ಮಾಡ್ತೀನಿ. ಲಾಕ್ ಮಾಡಿಕೊಂಡು ಅಷ್ಟೇ ಬಟ್ಟನ ಟರ್ನ್ ಮಾಡ್ಕೊತೀನಿ. ಟರ್ನ್ ಮಾಡಿಕೊಂಡು ಈಗ ಇಲ್ಲಿಂದಾನೇ ನಾನೊಂದು ಬೀಡನ್ನ ಹಾಕ್ತೀನಿ. ನೋಡಿ ನೀವು ಯಾವುದಾದ್ರೂ ತೊಗೊಳ್ಳಿ ಫ್ರೆಂಡ್ಸ್, ಮೀಡಿಯಮ್ ಸೈಜ್ದೇ ತೊಗೊಳ್ಳಿ ಆಲ್ಮೋಸ್ಟ್, ಮತ್ತು ಸ್ಮಾಲ್ ಸೈಜ್ದೇ ತೊಗೊಳ್ಳಿ. ಮೀಡಿಯಮ್ದು ತೊಗೊಂಡ್ಬಿಟ್ರೆ ಸ್ವಲ್ಪ ಜಾಸ್ತಿ ದಪ್ಪ ಕಾಣಿಸುತ್ತೆ, ಸೊ ಅದಕ್ಕೆ ಮೀಡಿಯಮ್ ಸೈಜ್ನ ಸ್ಮಾಲ್ ಬೀಡನ್ನ ತೊಗೊಂಡಿದ್ದೀನಿ. ತೊಗೊಂಬಿಟ್ಟು ಇಲ್ಲಿ ನೋಡ್ತಾ ಇರ್ಬೋದು ನೀವು, ನಮಗೆ ಹೋಲ್ಸ್ ಎಲ್ಲ ಎಷ್ಟು ಕ್ಲಿಯರಾಗಿ ಕಾಣಿಸ್ತಾ ಇದೆ ಅಲ್ವಾ. ಅಲ್ಲಿ ನೋಡಿ ಫಸ್ಟ್ ಹೋಲ್ ಒಳಗಡೆ ಹೋಗ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಆಮೇಲೆ ಇದ್ರ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಕೂಡ ಇನ್ನೊಂದು ಸರ್ತಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ದಾರ ಮೇಲೆ ಮಾಡಿಬಿಟ್ಟು ಮತ್ತೆ ಒಂದು ಸ್ಮಾಲ್ ಸೈಜ್ನ ಬೀಡ್ ಇನ್ಸರ್ಟ್ ಮಾಡ್ತೀನಿ. ಥ್ರೆಡ್ ಮಿಸ್ ಆಯಿತು ಫ್ರೆಂಡ್ಸ್. ನೋಡಿ ಬೀಡ್ ಇನ್ಸರ್ಟ್ ಮಾಡಿದ್ದೀನಿ. ಇನ್ಸರ್ಟ್ ಮಾಡಿ ನೋಡಿ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ಲಾಕು, ಮತ್ತು ಅದರ ಪಕ್ಕದಲ್ಲಿ ನೋಡಿ ಒಂದು ಬೀಡ್ ಆದಮೇಲೆ ಒಂದು ಲಾಕ್ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಮತ್ತೆ ಇನ್ನೊಂದು ಸರ್ತಿ ಲಾಕು, ಮತ್ತು ದಾರ ಮೇಲೆ ಮಾಡಿಬಿಟ್ಟು ಮತ್ತೊಂದು ಬೀಡು, ಅದ್ರ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಲಾಕ್, ಮತ್ತು ಅದ್ರ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಮತ್ತೆ ಲಾಕು. ಇದೇ ಥರ ಇದು ಫುಲ್ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ ಈಗ ನಾನು ಇದೇ ಥರ ಮಾಡ್ಕೊಂಬಂದಿದ್ದೀನಿ. ಕೊನೆಯದಾಗಿ ನೋಡಿ ಲಾಸ್ಟ್ ಹೋಲ್ವರೆಗೂ ಬಂದಿದ್ದೀನಿ. ಈಗ ಇಲ್ಲಿ ಒಂದು ಬೀಡ್ ಇನ್ಸರ್ಟ್ ಮಾಡಿಕೊಂಡು ನೋಡಿ ಅದನ್ನು ಇಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ನೋಡಿ ಕೊನೆ ಹೋಲ್ ಒಳಗಡೆ ಕೂಡ ಲಾಕ್ ಆಯಿತು. ಆಮೇಲೆ ಇಲ್ಲಿ ಸ್ಟಾರ್ಟಿಂಗಲ್ಲಿ ನೋಡಿ ಇಲ್ಲಿ ಹೋಲ್ ಕಾಣಿಸ್ತಾ ಇದೆ ಅಲ್ವಾ, ಇಲ್ಲಿ ಹೋಗಿ ಇದನ್ನು ಇನ್ನೊಂದು ಸರ್ತಿ ಲಾಕ್ ಮಾಡಿಕೊಂಡೆ. ಇದಾಗಿದ ತಕ್ಷಣ ಮತ್ತೆ ಇಲ್ಲಿ ಕೆಳಗಡೆ ಲಾಕು. ಸೊ ಗೊತ್ತಾಯ್ತಲ್ವ, ತುಂಬಾ ಈಸಿ ಇದೆ ಡಿಸೈನ್. ಇಷ್ಟೇ ಫ್ರೆಂಡ್ಸ್ ಇದು. ಈಗ ಇಲ್ಲಿ ಮತ್ತೆ ಕುಚ್ಚಿಗೋಸ್ಕರ 1 2 3 4 5 ಚೈನ್ ಹಾಕ್ಕೊಂಡು ಕರೆಕ್ಟಾಗಿ ಎಲ್ಲಿ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡ್ಕೊಂಡಾದ್ಮೇಲೆ ಮತ್ತೆ 5 ಟೈಮ್ಸ್ ಸಿಂಗಲ್ ಕ್ರೋಶಸ್. 1 ಆಯಿತು, 2 ಆಯಿತು, 3 4 5 ಆಯಿತು. ಈಗ ಮತ್ತೆ 8 ಚೈನ್ಸ್ 1 2 3 4 5 6 7 8 ಚೈನ್ಸ್ ಆಗಿದ ತಕ್ಷಣವೇ ಈಗ ನೋಡಿ ಇದು ಇಲ್ಲಿಗೆ ಬರುತ್ತಲ್ವ, ಇದರದ ಅರ್ಧಕ್ಕೆ ಭಾಗಕ್ಕೆ ನಾನು ಇದು ಲಾಕ್ ಮಾಡ್ತಾ ಇದ್ದೀನಿ. ನೋಡಿ ಲಾಕ್ ಮಾಡಿಕೊಂಡು ಮತ್ತೆ ಈಗ ಈ ಕಡೆ ಭಾಗದಲ್ಲಿ ಕೂಡ ಮತ್ತೆ 5 ಟೈಮ್ಸ್ ಸಿಂಗಲ್ ಕ್ರೋಶೆ. ಗೊತ್ತಲ್ವ ಫ್ರೆಂಡ್ಸ್, ಲಾಕ್ ಮಾಡಿರ್ತೀವಲ್ವ ಅದನ್ನು ಬಿಟ್ಟು ಆದರೆ 5, ನೀವು ಅದನ್ನು ಸೇರಿಸ್ಕೊಂಡು ಕೌಂಟ್ ಮಾಡಿದ್ರೆ 6 ಆಗುತ್ತೆ. ನೆನ್ಪಿಟ್ಕೊಳ್ಳಿ. ನೋಡಿ 2 3 4 5. ಇದನ್ನು ಸೇರಿಸಿದ್ರೆ 6 ಆಗುತ್ತೆ, ಅದನ್ನು ಬಿಟ್ಟರೆ 5 ಆಗುತ್ತೆ. ನೆನ್ಪಿಟ್ಕೊಳ್ಳಿ ಫ್ರೆಂಡ್ಸ್. ಆಮೇಲೆ ಬಟ್ಟೆನ ಟರ್ನ್ ಮಾಡಿಕೊಂಡು ನೋಡಿ ಈ ಫಸ್ಟ್ ಹೋಲ್ನ ಸ್ಕಿಪ್ ಮಾಡಿಬಿಟ್ಟು ಇಲ್ಲಿರೋಂಥ ಹೋಲ್ ಒಳಗಡೆ ಹೋಗಿ ಲಾಕ್ ಮಾಡೋದು, ಮತ್ತು ಅದ್ರ ಪಕ್ಕದಲ್ಲಿರೋ ಇನ್ನೊಂದು ಹೋಲ್ ಒಳಗಡೆ ಕೂಡ ಲಾಕ್ ಮಾಡೋದು. ಈಗ ಇಲ್ಲಿಂದಾನೇ ಸೂಜಿ ಮೇಲೆ ದಾರ ಹಾಕ್ಕೊಂಡು ಈ 8 ಚೈನ್ ಏನಿದೆ ಅದರೊಳಗಡೆ ಹೋಗಿ ಥ್ರೆಡ್ನ ತಂದು ಈ ಥರ ಸ್ವಲ್ಪ ಲೆಂತಿಯಾಗಿ ಎಳ್ಕೊಂಬಿಟ್ಟು ಡಬಲ್ ಕ್ರೋಶಸ್ನ ಮಾಡಬೇಕು. ಇದರಲ್ಲೂ ಕೂಡ ಫಸ್ಟ್ ಆರ್ಚಲ್ಲಿ ನಾವು ಎಷ್ಟು ಮಾಡಿರ್ತೀವೋ ಅಷ್ಟೇ ಡಬಲ್ ಕ್ರೋಶಸ್ನ ಎಂಡ್ವರೆಗೂ ಮಾಡಬೇಕಾಗುತ್ತೆ. ಸೊ ಇಲ್ಲೂ ಕೂಡ 14 ಡಬಲ್ ಕ್ರೋಶಸ್ನ ನಾವು ಫಿಲ್ ಮಾಡಬೇಕು ಫ್ರೆಂಡ್ಸ್. ನೋಡಿ 14 ಡಬಲ್ ಕ್ರೋಶಸ್ನ ಮಾಡಿದ್ದೀನಿ. ಮಾಡಿಬಿಟ್ಟು ಈಗ 1 2 3 ಕಾಣಿಸ್ತಾ ಇಲ್ಲಲ್ವ, 1
2 3 4 ನೋಡಿ 4th ಹೋಲ್ ಒಳಗಡೆ ಈಗ ನಾನು ಇದನ್ನು ಲಾಕ್ ಮಾಡ್ತೀನಿ. ಆಮೇಲೆ ಇದ್ರ ಪಕ್ಕದಲ್ಲಿ ಇನ್ನೊಂದು ಸಿಂಗಲ್ ಕ್ರೋಶೆ ಇರುತ್ತಲ್ವ ಅದರೊಳಗಡೆ ಕೂಡ ಲಾಕ್ ಮಾಡ್ತೀನಿ. ಆಮೇಲೆ ಬಟ್ಟೆ ಟರ್ನ್ ಮಾಡಿಕೊಂಡು ಈಗ ಇಲ್ಲಿಂದನೇ ಸ್ವಲ್ಪ ದಾರ ಮೇಲೆ ಮಾಡಿಬಿಟ್ಟು ಒಂದು ಸ್ಮಾಲ್ ಬೀಡನ್ನ ಇನ್ಸರ್ಟ್ ಮಾಡ್ತೀನಿ. ನೋಡಿ ಇನ್ಸರ್ಟ್ ಆಯ್ತಲ್ವ, ಆಗಿದ ತಕ್ಷಣ ನೋಡಿ ಇಲ್ಲಿ ಫಸ್ಟ್ ಹೋಲ್ ಏನು ಕಾಣಿಸುತ್ತೆ ಆ ಹೋಲ್ ಒಳಗಡೆ ಹೋಗ್ಬಿಟ್ಟು ಇದನ್ನು ಲಾಕ್, ಅದ್ರ ಪಕ್ಕದಲ್ಲಿರೋ ಹೋಲ್ ಒಳಗಡೆ ಮತ್ತೆ ಒಂದು ಸತಿ ಲಾಕ್, 2 ಸತಿ ಲಾಕು 1 ಬೀಡು, 2 ಲಾಕು 1 ಬೀಡು. ಇದೇ ಥರ ಫುಲ್ಲಾಗಿ ನಾವು ಕಂಪ್ಲೀಟ್ ಮಾಡಬೇಕು. ತುಂಬಾ ಈಸಿ ಇದೆ ಡಿಸೈನು. ನೋಡಿ ಬೀಡ್ ಇನ್ಸರ್ಟ್ ಆಯಿತು, ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗಿ ಲಾಕು ಮತ್ತು ಲಾಕು, ಮತ್ತು ಈಗ ದಾರ ಮೇಲೆ ಮಾಡಿಬಿಟ್ಟು ಮತ್ತೊಂದು ಸ್ಮಾಲ್ ಬೀಡು, ಪಕ್ಕದಲ್ಲಿರೋ ಹೋಲ್ ಒಳಗಡೆ ಹೋಗ್ಬಿಟ್ಟು ಲಾಕು. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ಇದೇ ಥರ ಇದನ್ನು ಕಂಟಿನ್ಯೂ ಮಾಡಬೇಕು ಫ್ರೆಂಡ್ಸ್. ನೋಡಿ ಈಗ ಕೊನೆಯದಾಗಿ ಇಲ್ಲಿವರೆಗೂ ಮಾಡಿದ್ದೀನಿ. ಈಗ ಲಾಸ್ಟ್ ಎಂಡಿಂಗ್ನಲ್ಲಿ ಕೂಡ ನೋಡಿ 8th ಬೀಡನ್ನ ಹಾಕ್ತಾಯಿದ್ದೀನಿ. ಅದಕ್ಕೂ ಕೂಡ ನೋಡಿ ಇಲ್ಲಿ ಒಂದು ಹೋಲ್ ಇದೆ, ಅಲ್ಲಿ ಇದನ್ನು ಲಾಕ್ ಮಾಡಿಕೊಂಡೆ. ಲಾಕ್ ಮಾಡಿಕೊಂಡು ಆದಮೇಲೆ ಇಲ್ಲಿ ನೋಡಿ ಈ ಗ್ಯಾಪ್ ಕಾಣಿಸುತ್ತಲ್ವ, ನಾವು ಇಲ್ಲಿ ಲಾಕ್ ಮಾಡಿರ್ತೀವಲ್ವ, ಇಲ್ಲಿ ಹೋಗಿ ಒಂದು ಲಾಕ್, ಆಮೇಲೆ ಡೈರೆಕ್ಟಾಗಿ ಇಲ್ಲಿ ಕೆಳಗಡೆಗೆ ಒಂದು ಸಿಂಗಲ್ ಕ್ರೋಶೆ. ಸೊ ಗೊತ್ತಾಯ್ತಲ್ವ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ಖಂಡಿತ ಡಿಸೈನ್ ಇಷ್ಟ ಆಯಿತು ಅನ್ಕೋತೀನಿ. ನಾನೀಗ ಇದಕ್ಕೆ ಕುಚ್ಚನ್ನ ಕಟ್ಬಿಟ್ಟು ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ನೋಡಿ ಅಂತ ನಾನು ಫಿನಿಶ್ ಮಾಡಿಬಿಟ್ಟು ಕುಚ್ಚನ್ನ ಕಟ್ಟಿದ್ದೀನಿ. ಹೇಗೆ ಕಾಣಿಸ್ತಾ ಇದೆ ಅಂತ ನಿಮಗೆ ಗೊತ್ತಾಗ್ತಾ ಇದೆ. ತುಂಬ ಸಿಂಪಲ್ಲಾಗೂ ಇದೆ, ಹಾಗೆ ಸ್ವಲ್ಪ ಸೆಮಿ ಬ್ರೈಡಲ್ ಥರನೂ ಕಾಣಿಸ್ತಾ ಇದೆ. ಪುಟ್ಟದಾಗಿ ನಾನು ಇಲ್ಲಿ ಕುಚ್ಚನ್ನ ಕಟ್ಟಿದ್ದೀನಿ, ನೀವಿಲ್ಲಿ ನೋಡ್ತಾ ಇರ್ಬೋದು. ನೋಡಿ ಸಿಂಪಲ್ಲಾಗಿ ಹೇಗೆ ಕಾಣಿಸ್ತಾ ಇದೆ ಅಂತ. ಈ ಡಿಸೈನು ತುಂಬ ಈಸಿ ಇದೆ, ತುಂಬ ಬೇಗನೂ ಹಾಕ್ಬೋದು. ಬಿಗಿನರ್ಸ್ಗೂ ಕೂಡ ತುಂಬ ಈಸಿಯಾಗಿರುವಂಥ ಒಂದು ಡಿಸೈನು ಫ್ರೆಂಡ್ಸ್. ಈ ಡಿಸೈನ್ಗೆ ನಾವು 350 to 400 ಅಥವಾ 450ವರೆಗೂ ಕೂಡ ಚಾರ್ಜ್ ಮಾಡ್ಬೋದು. ಹಾಗೆ ಪ್ಲೇಸ್ ಕೂಡ ಡಿಪೆಂಡ್ ಆಗುತ್ತೆ, ನಾವು ಹೆಚ್ಚು ಮಾಡ್ಕೋಬೋದು, ಕಡಿಮೆ ಮಾಡಿಕೊಂಡು ಚಾರ್ಜ್ ಮಾಡ್ಬೋದು. ಪ್ಲೇಸ್ ಅಪ್ ಅಂತ ಡಿಪೆಂಡ್ ಆಗುತ್ತೆ. ಸೊ ಖಂಡಿತ ಈ ಡಿಸೈನ್ ಎಲ್ರಿಗೂ ಇಷ್ಟ ಆಯಿತು ಅನ್ಕೋತೀನಿ. ಇಷ್ಟ ಆದರೆ ಖಂಡಿತ ಪ್ಲೀಸ್ ಲೈಕ್ ಮಾಡೋದನ್ನು ಮರಿಬೇಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಇದೇ ಥರ ಡಿಸೈನ್ನ ಕುಚ್ಚುಗಳ ವೀಡಿಯೋಸ್ನ ನಾನು ಮಾಡ್ತಾನೆ ಇರ್ತೀನಿ. ಮುಂದೆ ಕೂಡ ಒಂದು ಒಳ್ಳೆ ಬ್ರೈಡಲ್ ಡಿಸೈನ್ ಒಂದಿಗೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಇದೇ ಥರ ವೀಡಿಯೋಸ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ದ ವಾಚಿಂಗ್. ಕೀಪ್ ಆನ್ ದ ವಾಚಿಂಗ್. ಬಾಯ್ ಬಾಯ್.